ಏನು ಲಕ್ಕಿ, ನನ್ನನ್ನು ಇಲ್ಲಿ ಕರೆದು ಮಾತಾಡುವಂಥ ಅಗತ್ಯ ಏನಿತ್ತು? ಚೇಂಬರ್ಗೆ ಬಂದು ಮಾತಾಡ್ಬೋದಿತ್ತಲ್ಲ. ಸಾರಿ ಸರ್, ಚೇಂಬರ್ಗೆ ಬಂದು ಮಾತಾಡ್ಬೋದಿತ್ತು, ಬಟ್ ಈ ಸಿಚುವೇಶನಲ್ಲಿ ಚೆನ್ನಾಗಿರಲ್ಲ ಅಂತ ಇಲ್ಲಿ ಬರೋಕ್ಕೆ ಹೇಳಿದೆ. ಅದು ನಿಜಾನೇ ಬಿಡಿ. ಹೇಗೆ ಮುಖ ಹೊತ್ಕೊಂಡು ಬರ್ತೀರಾ ನಮ್ಮ ಆಫೀಸ್ಗೆ? ಕ್ರಿಮಿನಲ್ಸ್ ಜೊತೆ ಸಂಬಂಧ ಇಟ್ಕೊಂಡಿದ್ದೀರಾ? ಅದು ಅಲ್ಲದೆ ನಮ್ಮ ಟೀಮಿಂದ ಸಸ್ಪೆಂಡ್ ಮಾಡಿದ್ದೀವಿ. ನಮ್ಮ ಆಫೀಸ್ಗೆ ಹೇಗೆ ಬರ್ತೀರಾ ಹೇಳಿ? ಏನು ಮಾತಾಡಬೇಕು? ಐ ಹ್ಯಾವ್ ಲಾಟ್ ಆಫ್ ವರ್ಕ್. ಸರ್, ನನಗೂ ಈ ಘಟನೆಗೂ ಯಾವ ಸಂಬಂಧನೂ ಇಲ್ಲ. ನನ್ನ ಯಾಕೆ ಟೀಮಿಂದ ಆಚೆ ಹಾಕಿದ್ರಿ? ನಿಮಗೆ ಫೋನಲ್ಲ ಎಲ್ಲ ಡೀಟೇಲ್ ಆಗಿ ಹೇಳಿದ್ನಲ್ಲ, ಇದನ್ನು ಕೇಳೋದಕ್ಕೆ ಯಾಕೆ ಬಂದ್ರಿ ಇಲ್ಲಿವರೆಗೆ? ಸರ್, ಹಾಗೆಲ್ಲ ಹೇಳ್ಬೇಡಿ. ಇದರಲ್ಲಿ ನನ್ನ ಪ್ರಾಬ್ಲಮ್ ಏನೂ ಇಲ್ಲ, ನೀವು ಅರ್ಥ ಮಾಡ್ಕೋತೀರಾ ಸರ್, ಅದಕ್ಕೆ ನಿಮ್ಮ ಹತ್ರ ಬಂದೆ. ಇದನ್ನು ಹೇಳೋದಕ್ಕೆ ಇಲ್ಲಿವರೆಗೂ ಬರೋ ಅಗತ್ಯ ಇರಲಿಲ್ಲ. ನೀವು ತಪ್ಪು ಮಾಡಿದ್ದೀರ ಅಂತ ಹೇಳ್ತಾ ಇಲ್ಲ, ನಿಮ್ಮ ಫ್ಯಾಮಿಲಿ ಕಡೆಯಿಂದ ಆಗಿರೋದು. ನೋಡಿ, ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರೋರು ನಿಮ್ಮ ಫ್ಯಾಮಿಲಿನಲ್ಲಿ ಇದ್ದಾರೆ, ಅದರಿಂದ ನಿಮ್ಮ ಹೆಸರು ಬರ್ತಾ ಇದೆ. ಜೊತೆಗೆ ನಮ್ಮ ಕಂಪ್ನಿ, ನಮ್ಮ ಟೀಮ್ ಹೆಸರು ಹೈಲೈಟ್ ಆಗ್ತಿದೆ. ಅದಕ್ಕೆ ನಾವು ನಿರ್ಣಯ ಮಾಡಿರೋದು. ಸರ್, ನನ್ನ ಬ್ರದರ್ ತಪ್ಪು ಮಾಡಿದ್ದಾನಂತ ನನ್ನ ಟೀಮಿಂದ ಆಚೆ ಹಾಕೋದು ಸರಿನಾ? ಹೇಳೋದಕ್ಕೇನಿಲ್ಲ. ಐ ಹ್ಯಾವ್ ಲಾಟ್ ಆಫ್ ವರ್ಕ್. ಅರ್ಥ ಮಾಡ್ಕೊಂಡಿದ್ದೀರಾ ಅನ್ಕೊಂಡಿದ್ದೀನಿ. ಸರ್, ಪ್ಲೀಸ್ ಸರ್, ನನ್ನ ಮಾತು ಕೇಳಿ, ನನಗೆ ಒಂದು ಚಾನ್ಸ್ ಕೊಡಿ. ಇನ್ನು ಮುಂದೆ ಈ ಥರ ಆಗಲ್ಲ ಸರ್. ನೋಡಿ, ನೀವೀಗ ರಿಕ್ವೆಸ್ಟ್ ಮಾಡ್ಕೊಳ್ಳೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಸರ್, ನಿಮಗೆ ಗೊತ್ತು, ಕಬಡ್ಡಿಗೋಸ್ಕರ ನನ್ನ ಲೈಫ್ನ ಡೆಡಿಕೇಟ್ ಮಾಡಿದ್ದೀನಿ. ನನ್ನ ಪರ್ಫಾರ್ಮೆನ್ಸಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ಸರ್? ನೋಡಿ, ಈಗ ಎಷ್ಟೇ ದೊಡ್ಡ ಪ್ಲೇಯರ್ ಆಗಿದ್ರು ಡಿಸಿಪ್ಲಿನ್ ಇಮೇಜ್ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಸರ್, ಪ್ಲೀಸ್ ಸರ್, ಆ ಥರ ಮಾಡಬೇಡಿ. ನನಗೆ ಒಂದೇ ಒಂದು ಚಾನ್ಸ್ ಕೊಡಿ. VP ಸರ್, ನಾನು ಮೀಟ್ ಮಾಡಿಸಿ ಸರ್. ನೀವೇ ಹೋಗಿ ಮೀಟ್ ಮಾಡ್ಬೋದಿತ್ತಲ್ಲ. ಇವಾಗ ಏನಾಯ್ತು ಅಂತ ಇಬ್ರು ಹೇಗಿದ್ದೀರಾ? ಏನಾಯ್ತು ಅಂತ ಹೇಳಿ. ಇನ್ನೇನಾಗಬೇಕಪ್ಪ? ಒಂದು ದಿನ ಒಬ್ಬರ ಹತ್ರ ಒಂದು ಮಾತು ಕೇಳ್ದೋಳಲ್ಲ ನಾನು. ಇಬ್ಬರು ಹೆಣ್ಮಕ್ಳನ್ನ ಇಷ್ಟು ದೊಡ್ಡವರನ್ನಾಗಿ ಬೆಳೆಸಿ ಒಳ್ಳೆ ಮನೆ ಸೇರಿಸಿದ್ದೀನಿ. ಜಲಜ ಅಂದರೆ ಎಷ್ಟು ಮರ್ಯಾದೆ ಇದೆ ಗೊತ್ತಾ ಈ ಊರಲ್ಲಿ? ಒಬ್ಬರು ಬೆಟ್ ಮಾಡಿ ತೋರಿಸಿಲ್ಲ ಇದುವರೆಗೂ. ಅಂಥದ್ರಲ್ಲಿ ಇವತ್ತು ಏನಾಯ್ತು ಇವತ್ತು? ಯಾರ್ಯಾರ ಹತ್ರನೋ ಏನೇನೋ ಬಾಯಿಗೆ ಬಂದಂಗೆ ಅನ್ನಿಸ್ಕೋಬೇಕು ನಾವು. ಇದನ್ನೆಲ್ಲ ನೀವುಗಳು ಮಾಡ್ಕೊಂಡಿದ್ದು, ಅದಕ್ಕೆ ನಾನೇನು ಮಾಡೋಕ್ಕಾಗುತ್ತೆ? ಹೀಗೆ ನಡು ನೀರಿನಲ್ಲಿ ಕೈ ಬಿಟ್ಬಿಟ್ರೆ ಹೇಗೆ ಅಳಿ ಅಂದರೆ? ಏನಿವತ್ತು ಅಳಿ ಅಂದರೆ ಅಂತೆಲ್ಲ ಇಷ್ಟೊಂದು ಮರ್ಯಾದೆ ಕೊಡ್ತಾ ಇದ್ದೀರಾ? ಏನ್ ದತ್ತ ಅವ್ರೆ, ನಮ್ಮಮ್ಮ ಯಾವತ್ತೂ ನಿಮಗೆ ಮರ್ಯಾದೆನೇ ಕೊಟ್ಟಿಲ್ವಾ? ಅಳಿ ಅಂತರ ನೋಡೇ ಇಲ್ವಾ? ಏಕೆ ಅವತ್ತು ಕೇಳ್ದೆ ಅವ್ರ ಮನೆಗೆ ಮಗಳನ್ನ ಕರ್ಕೊಂಡೋಗಿ ಇಟ್ಕೊಂಡಿರ್ಲಿಲ್ವಾ? ಅಯ್ಯೋ, ಮನಸ್ಸಿಗಾಗಿರೋ ಗಾಯ ವಾಸಿ ಆಗ್ಲಿ ಅಂತ ನಾವು ಹಾಗೆಲ್ಲ ಮಾಡಿದ್ವಿ. ಆದ್ರೆ ಎಲ್ಲರೂ ರೆಕ್ಕೆ ಪುಕ್ಕ ಕಟ್ಟಿ ಏನೇನೋ ಮಾತಾಡ್ತಾ ಇದ್ದಾರೆ. ಅವ್ರ ಹತ್ರ ಅದನ್ನೆಲ್ಲ ಅನ್ನಿಸ್ಕೊಂಡು ನಾವು ಬದುಕಿರೋದಕ್ಕಿಂತ ಒಂದ್ ತೊಟ್ಟು ವಿಷ ತಗೊಳ್ಳೋದೇ ವಾಸಿ ಅನ್ಸುತ್ತೆ. ಅಮ್ಮ, ನಿನ್ಗೇನಾದ್ರೂ ಆದ್ರೆ ನಾನು ಸುಮ್ಮನೆ ಇರ್ತೀನೋ? ನಾನು ನಿನ್ನ ಜೊತೆ ಬಂದ್ಬಿಡ್ತೀನಿ. ಇವಾಗ ಏನಾಯ್ತು ಅಂತ ಹೇಳಿ, ಆಮೇಲೆ ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ಬೋದು. ಓ, ನಾನು ನಿಮ್ಮ ಮನೆ ಹತ್ರ ಬಂದು ಜಗಳ ಮಾಡಿದ್ನಲ್ಲ, ಅವಾಗ ನಿಮ್ಮ ಮರ್ಯಾದೆ ಹೋಯ್ತಲ್ವಾ? ನೀವೇನಂದ್ರೆ ಸಹಿಸ್ಕೋತೀವಿರಿ, ಯಾಕಂದ್ರೆ ನೀವು ನನ್ನ ಗಂಡ. ಆದ್ರೆ ಅಕ್ಕಪಕ್ಕದವ್ರು ಸುಮ್ಮನೆ ಇರ್ತಾರ? ಬಾಯಿಗೆ ಬಂದಾಗೆಲ್ಲ ಅಂದ್ರು. ಇವಾಗ ಯಾರು ಏನಂದ್ರು? ಆ ಮಂಗ್ಲ ಏನೇನೆಲ್ಲ ಅಂದ್ಲು ಗೊತ್ತಾ? ಅವಳ ಹತ್ರ ಅದನ್ನೆಲ್ಲ ಅನ್ಸ್ಕೊಂಡು ಸುಮ್ಮನೆ ಇರಕ್ಕಾಗತ್ತಾ? ಅವ್ರೇನಂದ್ರು? ನಮ್ಮಿಬ್ರಿಗೆ ಮಾತ್ರ ಅಲ್ಲ, ನಿಮಗೂ ಸೇರಿಸಿ ರೋಡಲ್ಲಿ ನಿಂತ್ಕೊಂಡು ಮರ್ಯಾದೆ ತೆಗೆದ್ರು. ನಾನು ಅಂಥದ್ದೇನು ಮಾಡಿದ್ದೀನಂತೆ? ನೀವ್ ಇಷ್ಟೆಲ್ಲ ಮಾಡಿರೋದು ನಿಮ್ ತಮ್ಮನ ಮೇಲಿರೋ ಹೊಟ್ಟೆ ಕಿಚ್ಕಂತ ಹೇಳಿ ಅಂದ್ರೆ ನನ್ಗೆ ಯಾಕೆ ಅವನ ಮೇಲೆ ಹೊಟ್ಟೆವ್ರಿ? ನೋಡಿ ಏನೇನು ಮಾತಾಡ್ಕೋತಾರೆ ಅಂತ. ನೀವು ಅವರಿಗೆ ಡ್ರೈವರ್ ಆಗಿ ಕೆಲಸ ಮಾಡಿದ್ರಿ, ಅಸಿಸ್ಟೆಂಟ್ ತರ ಕೆಲಸ ಮಾಡಿದ್ರಿ. ಇದು ಯಾರಿಗಾದ್ರೂ ಗೊತ್ತಿದ್ಯಾ? ಗೊತ್ತಿಲ್ಲದೆ ಬಾಯಿಗೆ ಬಂದಂಗೆ ಮಾತಾಡ್ತಾರ. ನೀವು ರಾಮನ್ ಬಂಟ ಹನುಮಂತ ಅವನ್ಗೆ ಅಷ್ಟೆಲ್ಲ ಸೇವೆ ಮಾಡ್ತಾ ಇದ್ರಿ. ಲೆಕ್ಕಕ್ಕೆ ನೋಡಿದ್ರೆ ನೀವು ರಾಮನ್ ತರ ಇದ್ದು ಅವ್ನು ಲಕ್ಷ್ಮಣನ್ ತರ ನಿಮಗ್ ಸೇವೆ ಮಾಡ್ಬೇಕಾಗಿತ್ತು. ಆದ್ರೆ ನೀವು ಅದೆಲ್ಲ ಮರೆತು ಪಾಪ ಅವನಿಗೆ ಎಷ್ಟೊಂದು ಸಪೋರ್ಟ್ ಮಾಡಿದ್ರಿ. ಆದ್ರೆ ಮಂಗ್ಲಿ ನೋಡಿ ಹೇಗೆಲ್ಲ ಮಾತಾಡ್ತಾಳೆ ಅಂತ. ಲಕ್ಕಿ ಹಾಳಾಗೋ ಅಂತ ನಾನೇನು ಮಾಡಿದ್ದೀನಿ? ನೀವು ನಮ್ಮ ಮನೆ ಹತ್ರ ಬಂದು ಜಗಳ ಮಾಡಿದ್ದು, ಮಹೇಶನ್ ಹತ್ರ ಜಗಳ ಮಾಡ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದು, ಇದೆಲ್ಲ ಲಕ್ಕಿಗೆ ಪ್ರಾಬ್ಲಮ್ ಆಗಲಿ, ಅವ್ನ ಕೆಲ್ಸಕ್ಕೆ ಎಫೆಕ್ಟ್ ಆಗಲಿ ಅಂತ ಮಾಡಿದ್ದಂತೆ. ಲಕ್ಕಿ ಹೆಸರನ್ನ ಹಾಳು ಮಾಡಿದ್ದಾಯ್ತು, ಈಗ ನಿಮಗೆ ಖುಷಿನೋ ಅಂತ ಕೇಳಿದ್ರು. ನಾನು ಬೇಕು ಅಂತಾನೆ ನಿಮ್ಮಿಂದ ನನ್ನ ಮಗಳನ್ನ ದೂರ ಕರ್ಕೊಂಡು ಬಂದಿದ್ದೀನಂತೆ. ನಾವೆಲ್ಲ ಸೇರಿ ಪ್ಲಾನ್ ಮಾಡಿದೀವಂತೆ ಲಕ್ಕಿನ ಹಾಳು ಮಾಡಕ್ಕೆ. ತಮ್ಮನಿಗೆ ನೀವು ಈ ತರ ಎಲ್ಲ ದ್ರೋಹ ಮಾಡ್ತೀರಾ? ನಿಮ್ ಬಗ್ಗೆ ಹೀಗೆಲ್ಲ ಮಾತಾಡ್ಬೋದಾ ಹೇಳಿ? ನಿಮ್ಮ ಕೈಲಿ ಹೆಸರು ಮಾಡೋಕ್ಕಾಗಲ್ವಂತೆ, ದುಡ್ಡು ಸಂಪಾದನೆ ಮಾಡೋ ಯೋಗ್ಯತೆ ಇಲ್ವಂತೆ. ಇದನ್ನೆಲ್ಲ ಲಕ್ಕಿ ಅವ್ರು ಮಾಡ್ತಿದಾರಲ್ಲ, ಅದಕ್ಕೆ ನಿಮ್ಮ ಕೈಲಿ ಸಹಿಸ್ಕೊಳಕ್ಕಾಗದೆ ಈ ರೀತಿ ಎಲ್ಲ ಮಾಡ್ತಿದ್ದೀರಂತೆ. ನಾವೆಲ್ಲರೂ ಆ ಮನೇಲಿ ಇರೋವರೆಗೂ ಮನೆ ಉದ್ಧಾರ ಆಗಲ್ವಂತೆ, ಆ ಮನೆಗೆ ಹಿಡ್ದಿರೋ ಅನಿಷ್ಟಗಳಂತೆ.
ನೀವು ಅವ್ರ ಮುಂದೆ ಹೋಗಿ ನಿಲ್ಲಕ್ಕಾಗಲ್ಲ. ಒಂದು ವೇಳೆ ನಾನೇ ಕರ್ಕೊಂಡು ಹೋದ್ರೂ ಈಗ ನಾನೇನು ಹೇಳ್ತಿದ್ದೀನೋ ಅದನ್ನೇ ಅವರು ಹೇಳೋದು. ಸರ್ ಒಂದ್ಸಲ ಮೀಟ್ ಮಾಡಿಸಿ ಸರ್, ಏನು ನಡೆದಿದೆ ಅಂತ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅವ್ರಿಗೆ. ನೋ ಯೂಸ್ ಲಕ್ಕಿ, ಈಗಾಗಲೇ ಪ್ರೆಸ್ ಮೀಟ್ ಮಾಡಾಗಿದೆ, ನಿಮ್ಮನ್ನು ಸಸ್ಪೆಂಡ್ ಮಾಡಿದ್ದೀವಿ ಅಂತ ಅನೌನ್ಸ್ ಮಾಡಾಗಿದೆ. ಈಗ ಏನು ಮಾಡೋಕ್ಕಾಗಲ್ಲ, ಫರ್ಗೆಟ್ ಇಟ್. ಸರ್ ಫರ್ಗೆಟ್ ಇಟ್ ಅಂತ ಎಷ್ಟು ಈಸಿಯಾಗಿ ಹೇಳ್ತಾ ಇದ್ದೀರಾ. ಈ ಮಟ್ಟಕ್ಕೆ ಬರೋದಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ. ಟೀಮ್ಗೆ ನನ್ನ ಕಡೆಯಿಂದ ಏನಾದರೂ ತೊಂದರೆ ಆಗಿದೆಯಾ ಸರ್? ಒಂದು ದಿನನೂ ಪ್ರಾಕ್ಟೀಸ್ ಮಿಸ್ ಮಾಡಿಲ್ಲ ನಾನು. ಅದನ್ನು ನಾನು ಒಪ್ಕೋತೀನಿ, ನಿಮ್ಮಿಂದ ಏನು ಪ್ರಾಬ್ಲಮ್ ಆಗಿಲ್ಲ. ಆಗಿರೋದು ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡಿಂದ. ಐ ಆಮ್ ಹೆಲ್ಪ್ಲೆಸ್, ಏನು ಮಾಡೋಕ್ಕಾಗಲ್ಲ. ಸರ್ ಪ್ಲೀಸ್ ಸರ್, ನನ್ನ ಟೀಮಿಂದ ಆಚೆ ಹಾಕೋ ಡಿಸಿಷನ್ನ ಚೇಂಜ್ ಮಾಡೋಕ್ಕಾಗಲ್ವಾ? ಸಾಧ್ಯನೇ ಇಲ್ಲ. ನಿಮ್ಮನ್ನು ಟೀಮಿಂದ ತೆಗೆದು ಹಾಕಾಗಿದೆ. ನಾವು ಕೊಟ್ಟಿರೋ ದುಡ್ಡು ವಾಪಸ್ ಕೊಡಿ ಅಂತ ಕೇಳ್ತಾ ಇಲ್ವಲ್ಲ ನಾವು. ಸರ್ ನನಗೆ ದುಡ್ಡು ಮುಖ್ಯ ಅಲ್ಲ, ಆಟ ಮುಖ್ಯ. ನನ್ನ ಟ್ಯಾಲೆಂಟ್ನ ಶೋಕೇಸ್ ಮಾಡೋದಕ್ಕೆ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಸಿಕ್ಕಿದೆ, ಅದನ್ನ ತಡಿಬೇಡಿ ಸರ್. ಬೇಕಾದರೆ ಅಮೌಂಟ್ನ ವಾಪಸ್ ಕೊಟ್ಬಿಡ್ತೀನಿ, ಆದರೆ ಟೀಮಿಂದ ಮಾತ್ರ ಆಚೆ ಹಾಕಬೇಡಿ ಸರ್, ಪ್ಲೀಸ್ ಸರ್. ನಿಮ್ಮಿಂದ ದುಡ್ಡು ಇಸ್ಕೊಂಡು ಟೀಮಲ್ಲಿ ಇಟ್ಕೊಳ್ಳೋಕೆ ಆಗೋದಿಲ್ಲ. ಐ ಆಮ್ ಹೆಲ್ಪ್ಲೆಸ್ ಲಕ್ಕಿ, ಅರ್ಥ ಮಾಡ್ಕೊಳ್ಳಿ. ಅದು ಅಲ್ಲದೆ ಇಂಥ ಘಟನೆಯಿಂದ ನಮ್ಮ ಕಂಪ್ನಿ ರೆಪ್ಯುಟೇಷನ್ ಏನಾಗುತ್ತೆ? ನಮ್ಮ ಸ್ಥಾನದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿ. ನೀವು ಹೊರಡೋದೇ ಒಳ್ಳೇದು ಲಕ್ಕಿ. ಸರ್ ಬೇರೆ ಯಾವ ದಾರಿನೂ ಇಲ್ವಾ? ಲಕ್ಕಿ, ಪೀಪಲ್ಸ್ ಮೆಮೊರಿ ಈಸ್ ವೆರಿ ಶಾರ್ಟ್. ಈ ಘಟನೆನ ಬೇಗ ಕೂಲ್ ಮಾಡಿ. ಈ ಸಲ ಅಲ್ಲದೆ ಇದ್ರು ಮುಂದಿನ ಸಲ ನೋಡೋಣ. ಅತ್ಗೆ ಒಂದ್ ಮಾತು ಅರ್ಥ ಮಾಡ್ಕೊಂಬಿಡಿ, ಅದು ನನ್ನ ಮನೆ ನನ್ನ ಸಂಸಾರ, ನಾನು ಹೇಗ್ ಬೇಕು ಹಾಗೆ ಸರಿ ಮಾಡ್ಕೋತೀನಿ. ನೀವು ತಲೆ ಹಾಕಕ್ ಬರ್ಬೇಡಿ, ಹೊರಗ್ನೋರ್ ನೀವು. ನನ್ನೇ ಹೊರಗಿನೋಳು ಅಂತೀಯಾ? ನಿನ್ಗೋಸ್ಕರನೇ ಇಷ್ಟೆಲ್ಲ ಮಾಡಿದ್ ನಾನು, ಈಗ ನನ್ನನ್ನೇ ಹೊರಗಿನೋಳು ಅಂತ ದೂಷಿಸಿದ್ಯಾ ಅಲ್ವಾ? ಸರಿ ಬಿಡು. ನೀವು ಒಳ್ಳೆ ಉದ್ದೇಶದಿಂದಾನೇ ಮಾಡಿರ್ಬೋದು ಇದನ್ನ, ಆದ್ರೆ ನೋಡ್ದವ್ರು ಏನ್ ಅನ್ಕೋತಾರೆ, ಒಬ್ಬೊಬ್ರೊಂದೊಂದು ಅನ್ಕೊಳಲ್ವಾ? ಏನಾದ್ರು ಅನ್ಸ್ಲಿ ಬಿಡು, ನನಗೇನು? ನನ್ನನ್ ಬಂದ್ ಕೇಳೋದು ಹೆರಿಯ ಯಾರಿಗಿದೆ ಹೇಳು? ಯಾರಾದ್ರೂ ಬಂದು ನಿಮ್ಮನ್ ಕೇಳಲ್ಲ, ನನ್ ಕೇಳ್ತಾರೆ, ನನ್ ಗಂಡನ್ ಕೇಳ್ತಾರೆ. ಯಾರೇ ಕೇಳ್ತಾರೆ? ಕೇಳಿದ್ರೆ ಆ ಮಳ್ಳಿ ಜಲ್ಜ ಬಂದ್ ಕೇಳ್ಬೋದು. ಬಂದು ಕೇಳಿದ್ರೆ ಸರಿಯಾಗಿ ದಬ್ಬಾಯಿಸ್ ಕಳ್ಸು. ನಿಮ್ಗೆ ಯಾಕೆ ಇದು ಅರ್ಥ ಆಗ್ತಿಲ್ಲ? ನಿಂಗೆ ಅದೆಲ್ಲ ಅರ್ಥ ಆಗಲ್ಲ, ಸುಮ್ಮನೆ. ತತ್ತ ಯಾಕಪ್ಪ, ಏನಾಯ್ತು? ಯಾಕೆ ಹಿಂಗೆಲ್ಲ ಹೊಡಿತಿದ್ಯಾ ಬಿಂದಿಗೆನ? ಸತ್ಯಣ್ಣ, ಏನಾಗಿದೆ ನಿಮ್ಗೆ? ಅಣ್ಣ ಏನಾಗಿದೆ ಅಂತ ಕೇಳ್ತಾ ಇದ್ದೀರಾ? ನಮ್ಮ ಅತ್ತೆ ಮನೆ ಹತ್ರ ಹೋಗಿ ಇವರು ಬಾಯಿಗೆ ಬಂದಂಗೆ ಮಾತಾಡಿದ್ದಾರೆ. ಇವ್ರು ಏನೇ ಅಂದ್ರೂ ಅನ್ನಿಸ್ಕೊಂಡು ಸುಮ್ಮನೆ ಇರಕ್ಕಾಗುತ್ತಾ? ಏ ದತ್ತ, ದಬ್ಬಾಳಿಕೆ ಮಾಡ್ತಿದ್ಯಲ್ಲ, ಇರು ವಿಡಿಯೋ ಮಾಡ್ತೀನಿ. ಓ, ರೆಕಾರ್ಡ್ ಮಾಡ್ತೀರಾ? ಇವಾಗ ರೆಕಾರ್ಡ್ ಮಾಡಿ, ರೆಕಾರ್ಡ್ ಮಾಡ್ಕೊಂಡು ಪೊಲೀಸ್ ಸ್ಟೇಷನ್ಗೆ ತಗೊಂಡೋಗಿ ಕೊಡಿ. ಮಾಡಿ ಇವಾಗ ಮಾಡಿ. ಮಾಡಿ, ಇದನ್ನ ರೆಕಾರ್ಡ್ ಮಾಡಿ. ಮಾಡಬೇಕು ರೆಕಾರ್ಡು, ಇದನ್ನ ಮಾಡಬೇಕು. ಹಾಕು ಎಲ್ಲ ಎಸಿ, ಎಲ್ಲ ಸಾಕ್ಷಿ ಇಟ್ಕೋತೀನಿ. ಮಾಡ್ಬೇಕು, ರೆಕಾರ್ಡ್ ಮಾಡ್ಬೇಕು. ಇಲ್ಲ ಮೊಬೈಲ್ ಹೊಡೆದಾಕ್ತೀನಿ. ರೆಕಾರ್ಡ್ ಮಾಡಿ. ಅಣ್ಣ ಪ್ಲೀಸ್ ಅಣ್ಣ, ಏನಾಗಿದೆ ನಿಮ್ಗೆ? ಬನ್ನಿ ಇಲ್ಲಿ. ಎಸಿ ಅಣ್ಣ, ಯಾಕೆ ಹೆಂಗೆ ಮಾಡ್ತಿದ್ದೆ? ಸ್ವಲ್ಪ ಸುಮ್ಮನೆ ಇರು. ಸತ್ತಣ್ಣ, ದಯವಿಟ್ಟು ಹೀಗೆ ಗಲಾಟೆ ಮಾಡ್ಬೇಡಿ, ಪ್ಲೀಸ್ ಸಮಾಧಾನವಾಗಿರಿ. ನೀವ್ಯಾಕ್ರಿ ನಮ್ಮ ಅತ್ತೆ ಮನೆ ಹತ್ರ ಹೋಗಿ ಗಲಾಟೆ ಮಾಡಿದ್ರೆ? ನನ್ನ ಹೆಂಡತಿಗೆ ಬೈಯೋದಕ್ಕೆ ನಿಮ್ಗೆ ಯಾರು ಪರ್ಮಿಷನ್ ಕೊಟ್ಟಿದ್ದು ಅಂತ? ಸಾಕು ಸುಂದರಪ್ಪ. ಹೆಂಡತಿ ಅಂತ ಹೆಂಡತಿ, ನಿನ್ ಹೆಂಡತಿ ಅವ್ರ ಅಮ್ಮನ ಮಾತು ಕೇಳ್ಕೊಂಡು ನಿನ್ನೆ ಬಿಡದಕ್ಕೆ ರೆಡಿ ಆಗಿದ್ದಾಳೆ. ಅವಳ ಪರ ವಹಿಸ್ಕೊಂಡು ಬಂದ್ಬಿಟ್ಟೆ ಇಲ್ಲಿ. ಸಾಕು ಸುಮ್ಮನೆ ನಿಂತ್ಕೊಳ್ರಿ. ನಾವು ಗಂಡ ಹೆಂಡತಿ ಒಟ್ಟಿಗೆನಾರು ಇರ್ತೀವಿ, ದೂರನಾರು ಆಗ್ತೀವಿ. ಅದನ್ನ ಕೊಟ್ಕೊಂಡು ನಿಮ್ಗೆ ಅಂದ್ರೆ ಅಣ್ಣ, ಮನೆ ಮುಂದೆ ಯಾಕೆ ಹಿಂಗ್ ನಿಂತ್ಕೊಂಡು ಕಿಚ್ಚಾಡ್ತಿದಾರ? ಒಳಗ್ ಬಂದ್ ಮಾತಾಡ್ಬೋದಲ್ಲ. ಅವ್ರ ಏನಾರು ತಪ್ಪಿದ್ರೆ ಅವ್ರು ಕ್ಷಮೆ ಕೇಳ್ತಾರೆ, ದಯವಿಟ್ಟು. ನಾನೇಗೆ ಕ್ಷಮೆ ಕೇಳ್ಬೇಕು? ವಿಡಿಯೋ ರೆಕಾರ್ಡ್ ಮಾಡಿದೀನಿ, ಎಲ್ರಿಗೂ ಕಳಿಸ್ತೀನಿ. ನಿನ್ ಬಂಡವಾಳ ಏನು ಅಂತ ಎಲ್ರಿಗೂ ಗೊತ್ತಾಗ್ಲಿ. ಅಯ್ಯ ನಿಮ್ ಬಂಡವಾಳ ಏನು ಅಂತ ಇಡೀ ಊರಿಗೆ ಗೊತ್ತು ಬಿಡಿ. ನೀವ್ಯಾಕ್ರಿ ನಮ್ಮ ಅತ್ತೆ ಮನೆ ಹತ್ರ ಹೋಗಿ ಗಲಾಟೆ ಮಾಡ್ಬೇಕಿತ್ತು? ನಮ್ಮ ವಿಷಯಕ್ಕೆ ಯಾಕೆ ಬಂದ್ರಿ ಅಂತ? ನಾನ್ ನಿನ್ ವಿಷಯಕ್ಕೆ ಬಂದಿಲ್ಲ.
ನಮ್ಮನೆ ಹುಡುಗಿನ ನಿಮ್ಮನೆ ಕೊಟ್ಟಿದ್ದೀನಿ. ಅವಳಿಗೆ ಅನ್ಯಾಯ ಆಗ್ತಿದ್ರೆ ನೋಡ್ಕೊಂಡು ಸುಮ್ಮನೆ ಇರಕ್ಕಾಗಲ್ಲ. ಅದಕ್ಕೆ ಬಂದೆ ಗಲಾಟೆ ಮಾಡಿದೆ. ಪ್ಲೀಸ್ ಸುಮ್ನಿರಿ. ದತ್ತಣ್ಣ ನೀವು ದಯವಿಟ್ಟು ಸುಮ್ನಾಗ್ಬಿಡಿ ಪ್ಲೀಸ್. ವಾಹ್, ಬಹಳ ಚೆನ್ನಾಗಿ ಮಾತಾಡ್ತೀರಾ ನೀವು. ಆ ಕಡೆ ಮಗುನು ಹೋಗ್ತೀರಾ, ಈ ಕಡೆ ತೊಟ್ಲು ತೂಗ್ತೀರಾ ಅಲ್ವಾ? ದತ್ತಣ್ಣ ನಾನು ಯಾತಕ್ಕೆ ಆ ಥರ ಕೆಲಸ ಮಾಡ್ತೀನಿ ಹೇಳಿ? ಯಾಕೆ ಹೋಗಿ ಗಲಾಟೆ ಮಾಡಿದ್ದೀರಾ ಅಂತ ಕೇಳೋದಕ್ಕೆ ಬಂದಿದ್ದು ನಾನು ಇಲ್ಲಿಗೆ. ಅಬ್ಬಾ, ಎಷ್ಟು ಚೆನ್ನಾಗಿ ಮಾತಾಡ್ತೀರಾ ನೀವು. ಇಲ್ಲಿಗೆ ಬಂದ್ರೆ ಇಲ್ಲಿಗೆ ಬೇಕಾದಂಗೆ ಮಾತಾಡ್ತೀರಾ, ಅಲ್ಲಿಗೆ ಬಂದ್ರೆ ಅಲ್ಲಿಗೆ ಬೇಕಾದಂಗೆ ಮಾತಾಡ್ತೀರಾ. ಎರಡು ತಲೆ ನಾಗರಾವು ನೀವು, ಎರಡು ತಲೆ ನಾಗರಾವು ನೀವು. ಅಣ್ಣ, ಅದಕ್ಕೆ ನೀನ್ ಏನೇನೋ ಬೈಬೇಡ. ಎಲ್ರೂ ಮಧ್ಯೆ ಮನಸ್ತಾಪ ಇರಬಾರ್ದು ಅಂತ ತುಂಬಾ ಪ್ರಯತ್ನ ಪಡ್ತಿದ್ದಾರೆ. ಸುಮ್ಮನೆ ನಿಂತ್ಕೊಳ್ಳ ನೀನು. ನಿಂತಿದಾರಲ್ಲ, ಇವ್ರ ಗಂಡನ ಸೂಪರ್ ಸ್ಟಾರ್ ಮಾಡ್ತೀನಿ ಅಂತ ಅವ್ನು ತಲೆ ಕೆಡಿಸಿ ನಮ್ಮನೆ ಹಾಳು ಮಾಡಿ ಅಣ್ಣ ತಮ್ಮನ್ನ ದೂರ ಮಾಡ್ತಾ ಇದ್ದಾರೆ. ದತ್ತಣ್ಣ ದಯವಿಟ್ಟು ಹಾಗೆ ಮಾತಾಡಬೇಡಿ. ನಾನಂತ ಕೆಲಸ ಮಾಡಿಲ್ಲ. ಈಗ ನಿನ್ ಗಂಡ ಸೀದಾ ಮಂಗಳನ್ ಹತ್ರ ಹೋಗಿ ಹೇಗ್ ಕ್ಲಾಸ್ ತಗೋತಾನೆ ನೋಡ್ತಾ ಇರು. ಅವಳು ಅನ್ಕೊಂಡೇ ಇರಲ್ಲ ಕಣೆ ದತ್ತ ಹೀಗೆಲ್ಲ ಮಾತಾಡ್ತಾನೆ ಅಂತ. ನಿಜವಾಗ್ಲೂ ಹೋಗಿ ಕೇಳ್ತಾರ ಅಮ್ಮ? ಅವ್ನು ಹೋಗಿ ಸ್ಪೀಡ್ ನೋಡ್ಲಿಲ್ವೇನೆ? ಇನ್ಮೇಲೆ ನಿನ್ ಗಂಡ ಆಕ್ಷನ್ ಹೀರೋ ಕಣೆ ಪಿಂಕಿ. ಅದ್ ಹೇಗಮ್ಮ? ನಾವ್ ಹೇಳ್ದಾಗೆ ಕೇಳ್ತಿದಾರ ಅವರು. ಎಲ್ಲ ನಮ್ ಬುಡಕ್ ಬಂದ್ಮೇಲೆ ತಾನೇ ನಾವು ಯೋಚನೆ ಮಾಡೋದು. ಈಗ ನಿನ್ ಗಂಡನ್ ಬುಡಕ್ ಬಂದಿದೆ. ಅಂಥದ್ದೇನ್ ಬಂದಿದೆ? ಈಗ ಅವನಿಗೆ ಮಕ್ಕಳಾಗಲ್ಲ ಅನ್ನೋ ವಿಷಯ ನಮ್ಗೆಲ್ಲ ಗೊತ್ತಾಗಿದೆ. ಎಂಥ ಗಂಡಸರಿಗೆ ಆಗ್ಲಿ ಅದು ಅವಮಾನದ ವಿಷಯ ಅಲ್ವೇನೆ? ಅದು ಅಲ್ಲದೆ ನೀನ್ ಬೇರೆ ಅವನನ್ನ ಬಿಟ್ಬಿಟ್ಟು ಬಂದ್ಬಿಟ್ಟಿದೀಯಾ. ನೀನ್ ಅವನಿಂದ ಎಲ್ಲಿ ದೂರ ಆಗ್ಬಿಡ್ತೀಯೋ ಅಂತ ಪುಕ್ಕ ಆಗ್ತಿದೆ ಅವನಿಗೆ. ಊರವ್ರಿಗೆಲ್ಲ ವಿಷಯ ಗೊತ್ತಾಗ್ಬಿಟ್ರಿ ಅದು ಬೇರೆ ಭಯ ಅವನಿಗೆ. ಅದಕ್ಕೆ ಈಗ ಅವನು ನಾವ್ ಹೇಳ್ದಂಗೆ ಕೇಳ್ತಿದ್ದಾನೆ, ಹೇಳ್ದಂಗೆ ಮಾಡ್ತಾನೆ. ಓ, ಅದಕ್ಕೆ ನಾವ್ ಹೇಳ್ದಾಗ ಕೇಳ್ತಿರೋದು. ಅವನ್ ಹೀಗೆ ನಿನ್ ಮಾತ್ ಕೇಳಿ ಅಂತ ತಾನೆ ಕಣೆ ಆ ಮನೆಯಿಂದ ನಿನ್ನ ಬಿಡಿಸ್ಕೊಂಡು ನನ್ ಜೊತೆ ಕರ್ಕೊಂಬರೋ ನಾಟಕ ಆಡಿದ್ದು. ಈ ಸಣ್ಣ ವಿಷಯನೇ ಇಟ್ಕೊಂಡು ನಾವು ದೊಡ್ಡ ಬಲೆ ಹೆಣಿಬಹುದು. ಅಮ್ಮ, ಅಣ್ಣ ತಮ್ಮನ ಮಧ್ಯೆ ಜಗಳ ಆಗಿದೆ, ಅದಕ್ಕೆ ಅಪ್ಸೆಟ್ ಆಗಿದ್ದಾರೆ. ಆಗ್ಲಿ ಬಿಡೆ, ಗೊತ್ತಾಗ್ಲಿ ಅವನಿಗೆ ಇಂಥ ಪರಿಸ್ಥಿತಿಲಿ ತಮ್ಮನೂ ಇಲ್ಲ ಯಾರೂ ಇಲ್ಲ, ಕಟ್ಕೊಂಡ್ ಹೆಂಡತಿನೇ ಗತಿ, ಅವಳೇನಾದ್ರೂ ಬಿಟ್ಟು ಹೋದ್ರೆ ಫುಟ್ಪಾತೇ ನನಗ್ ಗತಿ ಅಂತ. ಅದಕ್ಕೆ ಹೆಂಡತಿನ ಬಿಟ್ಟಿರ್ಬಾರ್ದು ಅನ್ನೋ ಹಂತಕ್ ಬಂದಿದ್ದಾನೆ. ಯಾರನ್ ಬೇಕಾದ್ರೂ ದೂರ ಮಾಡ್ಕೋತಾನೆ, ನಿನ್ನನ್ ಮಾತ್ರ ಬಿಟ್ಟಿರೋದಿಲ್ಲ. ಅದಕ್ಕೋಸ್ಕರ ನಿನ್ ಗಂಡ ಏನ್ ಬೇಕಾದ್ರೂ ಮಾಡ್ತಾನೆ. ಅದೇ ತಾನೇ ನಮಗೂ ಬೇಕಾಗಿದ್ದು. ಹಲೋ, ಹಾಗೆಲ್ಲ ಅನ್ಕೋಬೇಡ. ಇವತ್ತೇನೋ ಅವ್ರಿಬ್ರು ಜಗಳ ಮಾಡ್ಕೊಂಡಿದ್ದಾರೆ, ಅವ್ರಿಬ್ರು ಮನಸ್ತಾಪ ಇದೆ. ನಾಳೆ ದಿನ ಇಬ್ರು ಕಾಂಪ್ರೋ ಹೋಗ್ಬಿಟ್ರೆ ಮತ್ತೆ ಅವ್ರ ಬಾಲ ಇವ್ರು. ನೋಡು ಎಲ್ಲ ಹೇಗ್ ಹಾಳು ಮಾಡಿ ಹೋಗಿದ್ದಾನೆ ಅಂತ. ರಾಕ್ಷಸ. ಇಷ್ಟೆಲ್ಲ ಆಗಿದ್ದು ನಿಮ್ಮಿಂದಾನೆ ಅಲ್ವೇ? ನಾನ್ ಹೇಳಿದ್ನ ಅವನ್ಗೆ ಬಂದ್ ಗಲಾಟೆ ಮಾಡು ಅಂತ. ನನ್ಗೇನ್ ಖುಷಿನ ಹೇಳು? ಹೆಕ್ಕೊಂಡ್ ತಿನ್ನೋ ಕೋಳಿ ಕೊಕ್ಬುರ್ದು ಅಂತಾರಲ್ಲ, ಹಾಗೆ ಬಡವರು ನಾವು ಹೇಗೋ ಜೀವನ ಮಾಡ್ತಿದ್ವಿ, ಬಂದ್ ಎಲ್ಲ ಹಾಳು ಮಾಡ್ದ. ಹೀಗೆಲ್ಲ ಮಾಡಿ ಹೋಗಿದ್ದಾನಲ್ವಾ, ತಡ್ಕೊಳ್ಳೋ ಶಕ್ತಿ ಇದೆಯಾ ನಮ್ಗೆ? ಇಲ್ಲ ತಾನೆ? ಹಾಗಿದ್ರೆ ತೆಪ್ಪಗೆ ಮನೇಲಿ ಕೂತಿರ್ಬೇಕಿತ್ತು. ಅಲ್ಲಿ ಹೋಗಿ ಯಾಕೆ ಗಲಾಟೆ ಮಾಡಿದ್ರಿ? ನೀವಲ್ಲಿ ರಂಪಾಟ ಮಾಡಿದ್ದಕ್ಕೆ ಇಲ್ಲಿ ಬಂದು ಅವ್ರು ರಂಪಾಟ ಮಾಡಿರೋದು. ನೀನೇನೆ ಗುಂಡಮ್ಮ ನನ್ನೇ ಅಂತ ಇದೀಯಾ ನಾನ್ ತಪ್ಪು ಮಾಡಿದೀನಿ ಅನ್ನೋ ಹಾಗೆ? ನಿನ್ ಸಂಸಾರ ಹಾಳು ಮಾಡ್ತಿದ್ರೆ ನೋಡ್ಕೊಂಡು ಸುಮ್ಮನೆ ಇರ್ಬೇಕಾಗಿತ್ತ? ನನ್ ಹೊಟ್ಟೆ ಉರಿ ಅಲ್ವಾ? ಅವ್ರು ನನ್ನ ಸಂಸಾರ ಹಾಳು ಮಾಡ್ತಿದ್ದಾರೆ, ನಂಗೆ ಅಲ್ಲಿ ಬದುಕ ಕಷ್ಟ ಆಗ್ತಿದೆ ಅಂತ ನಾನ್ ಬಂದು ನಿಮ್ಮ ಹತ್ರ ಹೇಳದ್ನಾ? ನೀವಿವತ್ ಮಾಡಿರೋ ಕೆಲ್ಸದಿಂದ ನಾನಿದ್ನೆಲ್ಲ ಹೇಳ್ಕೊಟ್ಟಿದೀನಿ ಅಂತ ಆಗೋಯ್ತಲ್ವಾ? ಅದನ್ನ ಬಾಯ್ಬಿಟ್ಟು ಬೇರೆ ಹೇಳ್ಬೇಕೇನೆ? ನೀನ್ ಪಡ್ತಿರೋ ಕಷ್ಟ ಏನು ಅಂತ ನನ್ಗೆ ಅರ್ಥ ಆಗಿದೆ. ಅದ್ ಅರ್ಥ ಮಾಡ್ಕೊಂಡ್ಮೇಲೆ ಹೋಗಿ ಅವ್ರನ್ನ ದಬಾಯಿಸಿದ್ದು. ಅವ್ರು ಮಸ್ಲತ್ ಮಾಡ್ತಿರ್ತಾರೆ ಅಂತ ನಾವು ಸುಮ್ಮನೆ ಇರ್ಬೇಕಾ? ಆಮೇಲೆ ಅವ್ರಿಗೆ ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಯಾವ ಮಟ್ಟಿಗೆ ಬೇಕಾದ್ರೂ ಹಿಡಿತಾರೆ. ಅಂತ ಕೆಟ್ಟ ಜನ ಅವರು. ನಾನ್ ನಿನಗ್ ಸಪೋರ್ಟ್ ಮಾಡಕ್ಕೆ ಅಂತ ಬಂದ್ರೆ ನನ್ನೇ ಅಂತೀಯಲ್ಲ? ಈಗ ಹೇಗಿದ್ರು ಮನ್ಸು ಮುರಿದಿದೆ, ಇಬ್ಬರ ಮಧ್ಯೆ ದ್ವೇಷ ಹುಟ್ಕೊಂಡಿದೆ. ಒಬ್ಬರನ್ನ ಕಂಡ್ರೆ ಒಬ್ರಿಗಾಗಲ್ಲ. ಇದನ್ನ ಪ್ಯಾಚ್ ಆಗಕ್ಕೆ ನಾವು ಬಿಡಬಾರ್ದು. ಅವರಿಬ್ಬರ ಮಧ್ಯೆ ದ್ವೇಷ ಇನ್ನೂ ಬೆಳಿಬೇಕು. ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಯಾವತ್ತೂ ಆಗ್ಲೇಬಾರ್ದು. ಆ ತರ ಮಾಡ್ಬೇಕು. ಅದನ್ನ ನಾನ್ ಮಾಡ್ತೀನಿ. ನಿಜವಾಗ್ಲೂ ಹಾಗೆ ಮಾಡೋಕ್ಕಾಗುತ್ತಾ? ಯಾಕೆ ಮಾಡಕ್ಕಾಗಲ್ಲ?
ಅವರಿಬ್ರು ರಾಮ ಲಕ್ಷ್ಮಣನ್ ತರ ಇದ್ರು. ಈಗ ಕಿತ್ತಾಡ್ತಾರೆ, ಜಗಳ ಆಡ್ತಾರೆ ಅಂತ ಅನ್ಕೊಂಡಿದ್ವಾ? ಈಗೇನಾಯ್ತು ನೋಡು, ಜಗಳ ಆಡ್ಲಿಲ್ವಾ, ಕಿತ್ತಾಡ್ಲಿಲ್ವಾ? ಇದೊಂದು ಸಣ್ಣ ಬಿರುಕು. ನಾವದನ್ನ ದೊಡ್ಡದ್ ಮಾಡ್ಬೇಕು. ಒಂದು ಮುಗಿಯೋದ್ರೊಳಗೆ ಇನ್ನೊಂದು ಶುರು ಆಗ್ಬೇಕು. ಒಟ್ನಲ್ಲಿ ಅವರಿಬ್ಬರ ಮಧ್ಯೆ ಕಿಚ್ಚು ಹೆಚ್ಚಾಗ್ಬೇಕು. ಏನಾದ್ರೂ ಆಗ್ಲಮ್ಮ, ನನ್ ಗಂಡ ನನ್ ಮಾತನ್ ಕೇಳ್ಕೊಂಡು ಇರ್ಬೇಕು. ನನಗ್ ಬೇಕಾಗಿರೋದು ಅದೇ. ಇದನ್ನೆಲ್ಲ ಮಾಡ್ತಾ ಇರೋದೇ ಅದಕ್ಕೆ ಕಣೆ. ನಿನ್ ಗಂಡ ನೀನ್ ಹೇಳ್ದಾಗ ಕೇಳ್ಬೇಕು. ನೀನೆಲ್ಲ ಅವನನ್ನ ಬಿಟ್ಬಿಟ್ಟು ಹೋಗ್ತೀವ ಅಂತ ಭಯ ಹುಟ್ಬೇಕು ಅವನಿಗೆ. ಯಾರೇ ನನ್ ಬಿಟ್ಟು ಹೋದ್ರೂ ಪರವಾಗಿಲ್ಲ, ನೀನೇ ಬೇಕು ಅಂತ ಅವನು ನಿನ್ ಪರವಾಗಿ ನಿಲ್ಬೇಕು. ಹಾಗ್ ಮಾಡ್ತೀನಿ. ಸಂಪಿಗೆ ದಿಬ್ಬದ ಯಜಮಾನ್ಕೆ ನಿನ್ ಕೈಗೆ ಬರತ್ತೆ. ನಿನ್ ಗಂಡ ರಾಜ, ನೀನ್ ರಾಣಿ. ಉಳಿದವರೆಲ್ಲ ನಿನ್ ಕಾಲ್ ಬುಡಕ್ಕೆ. ನೋಡಿ, ನಿಮ್ಮ ಕೈ ಮುಗಿದ್ ಕೇಳ್ಕೊತಿದ್ದೀನಿ, ನೀವ್ ಯಾರ ಗೋಜಿಗೂ ಹೋಗ್ಲೇಬೇಡಿ. ನಿಮ್ ಪಾಡಿಗೆ ನೀವು ಇದ್ಬಿಡಿ ಸಾಕು. ನೋಡಿ ಅದಕ್ಕೆ ನಮ್ಮ ಫ್ಯಾಮಿಲಿ ವಿಷಯ ಏನಿದೆಯೋ ನಾನು ಬಗೆಹರಿಸ್ಕೊತೀನಿ. ನೀವು ಅದಕ್ಕೆ ತಲೆ ಹಾಕಕ್ ಬರಬೇಡಿ ಅಷ್ಟೇ. ನನಗೆ ಯಾಕೆ ಹೇಳ್ತೀಯಾ? ಹೋಗಿ ಆ ಜಲ್ಜಕಂಗ್ ಹೇಳು. ಅವರು ಹೊರಗಿನವ್ರು ತಾನೆ, ಅವ್ರು ಯಾಕೆ ನಿನ್ ಸಂಸಾರದಲ್ಲಿ ಮುಗ್ ತುರ್ಸಕ್ ಬರ್ತಾರೆ? ಹೋಗಿ ಅವ್ರಿಗೆ ಸುಮ್ಮನೆ ತಪ್ಪಗಿರಕ್ ಕೇಳು. ಅವ್ರು ಹೀಗೆ ಮಾಡ್ತಿದ್ರೆ ಖಂಡಿತ ಉದ್ಧಾರ ಆಗಲ್ಲ. ಅವ್ರು ಉದ್ಧಾರ ಆಗ್ತಾರೋ ಇಲ್ವೋ, ನಾವಂತೂ ಉದ್ಧಾರ ಆಗ್ಬಾರ್ದು. ಹಾಗೆ ಮಾಡ್ತಿದ್ರೆ ನೀವು ಯಾಕಿಂಗ್ ಗೋಳೊಯ್ಕೋತೀರಾ? ನಮ್ಮ ಪಾಡಕ್ ಬಿಟ್ಬಿಡಿ ದಯವಿಟ್ಟು. ದತ್ತಣ್ಣ ಇವತ್ತಿಲ್ ಬಂದು ಗಲಾಟೆ ಮಾಡಿ ಹೋಗಿರೋದಕ್ಕೆ ಕಾರಣ ನೀವೇ. ನೋಡ್ತೀನಿ ಪ್ರಣತಿ, ನನ್ನೇ ಹೇಗೆಲ್ಲ ಆಗ್ಬಿಟ್ಟು ಹೋದ್ಲು ಅಂತ. ಇವಳಿಗೋಸ್ಕರ ಎಷ್ಟೆಲ್ಲ ಮಾಡಿದೀನಿ, ಆದ್ರೂ ನನ್ನೇ ಅಂತಾಳೆ. ಇನ್ನೇನಕ್ಕ, ನೀವು ಸುಮ್ಮನೆ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಿತ್ತಾ? ಇದಿನ್ನೂ ಅದೆಲ್ಲೆಲ್ಲ ಹೋಗಿ ಮುಟ್ಟುತ್ತೋ. ಎಲ್ರಿಗೂ ಒಳ್ಳೇದ್ ಮಾಡಕ್ಕೆ ಅಂತ ಹೋಗ್ತೀನಿ, ಅದ್ ರಿವರ್ಸ್ ನನ್ಗೆ ಹೊಡಿಯುತ್ತೆ. ದತ್ತ ಪೆದ್ದಂಗ್ ಇರ್ತಿದ್ದ, ಇವತ್ತು ನಮ್ಮನೆಗೆ ಬಂದು ನನ್ ಮುಂದೆನೆ ಇಷ್ಟೆಲ್ಲ ಮಾಡಿದಾನೆ. ಹೀಗೆ ಬಿಟ್ರೆ ಆಗಲ್ಲ. ಸರಿಯಾಗಿ ಪಾಠ ಕಲಿಸ್ತೀನಿ ಅವನ್ಗೆ. ಈಗ ಗೊತ್ತಾಗತ್ತೆ ಅವನು ಇಲ್ಲಿ ಬಂದು ರಂಪ ಮಾಡಿದ್ದಲ್ಲ. ಹೇಗ್ ಮುಖ ಹಾಕೊಂಡು ಬರ್ತೀರಾ ನಮ್ಮ ಆಫೀಸ್ಗೆ? ಕ್ರಿಮಿನಲ್ಸ್ ಜೊತೆ ಸಂಬಂಧ ಇಟ್ಕೊಂಡಿದ್ದೀರಾ? ನೋಡಿ ನೋಡಿ ನೋಡಿ, ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇರೋರು ನಿಮ್ಮ ಫ್ಯಾಮಿಲಿನಲ್ಲಿ ಇದ್ದಾರೆ. ಅದರಿಂದ ನೀವು ಹೆಸರು ಬರ್ತಾ ಇದೆ. ಜೊತೆಗೆ ನಮ್ಮ ಕಂಪನಿ, ನಮ್ಮ ಟೀಮ್ ಹೆಸರು ಹೈಲೈಟ್ ಆಗ್ತದೆ. ಅದಕ್ಕೆ ನಾವು ನಿರ್ಣಯ ಮಾಡಿರೋದು. ಲಕ್ಕಿ ಪೀಪಲ್ಸ್ ಮೆಮೊರಿ ಇಸ್ ವೆರಿ ಶಾರ್ಟ್. ಈ ಘಟನೆನ ಬೇಗ ಕೂಲ್ ಮಾಡಿ. ಈ ಸಲ ಅಲ್ದೇ ಇದ್ರು ಮುಂದಿನ ಸಲ ನೋಡೋಣ. ಓ, ರೆಕಾರ್ಡ್ ಮಾಡ್ತೀರಾ? ಇವಾಗ ರೆಕಾರ್ಡ್ ಮಾಡ್ಕೊಂಡು ಪೊಲೀಸ್ ಸ್ಟೇಷನ್ ತಗೊಂಡೋಗಿ ಕೊಡಿ. ಮಾಡಿ ಇವಾಗ ಮಾಡಿ. ಇದನ್ನ ರೆಕಾರ್ಡ್ ಮಾಡಬೇಕು. ರೆಕಾರ್ಡು ಇದನ್ನ ಮಾಡಬೇಕು. ಮಾಡ್ತೀನಿ, ಬಿಡ್ತೀನ? ರೆಕಾರ್ಡ್ ಮಾಡಬೇಕು. ಅಲ್ಲ, ಮೊಬೈಲ್ ಹೊಡ್ದಾಕ್ತೀನಿ. ರೆಕಾರ್ಡ್ ಮಾಡಿ. ಇಷ್ಟೆಲ್ಲ ಆಗಿರೋ ಸಾಧು ಅಲ್ಲಿ ಬೇರೆ ಹೋಗಿದ್ದಾನೆ. ದತ್ತಣ್ಣ, ನೀವು ದಯವಿಟ್ಟು ಸುಮ್ಮನಾಗ್ಬಿಡಿ ಪ್ಲೀಸ್. ಅಬ್ಬಾ, ಎಷ್ಟು ಚೆನ್ನಾಗಿ ಮಾತಾಡ್ತೀರಾ ನೀವು. ಇಲ್ಲಿಗೆ ಬಂದ್ರೆ ಇಲ್ಲಿಗೆ ಬೇಕಾದಂಗೆ ಮಾತಾಡ್ತೀರಾ, ಅಲ್ಲಿಗೆ ಬಂದ್ರೆ ಅಲ್ಲಿಗೆ ಬೇಕಾದಂಗೆ ಮಾತಾಡ್ತೀರಾ. ಎರಡು ತಲೆ ನಾಗರಾವು ನೀವು. ಇಲ್ಲಿ ನಿಂತಿದಾರಲ್ಲ, ಇವ್ರ ಗಂಡನ ಸೂಪರ್ ಸ್ಟಾರ್ ಮಾಡ್ತೀನಿ ಅಂತ ಅವ್ನ ತಲೆ ಕೆಡ್ಸಿ ನಮ್ಮನೆ ಹಾಳು ಮಾಡಿ ಅಣ್ಣ ತಮ್ಮನ ದೂರ ಮಾಡ್ತಾ ಇದ್ದಾರೆ. ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ.